ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಒಳಗೆ ಏನು ವಿಶೇಷತೆಪ್ಪ ಅಂತಂದು ಹೇಳಿದರೆ ಫ್ರೆಂಡ್ಸ ನೋಡ್ರಿಪ್ಪ, ಈ ಲಾಗ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇಜಾರನ್ನ ಆಗಕತ್ತೈತಿ. ಯಾಕಂತ ಹೇಳಿದ್ರೆ ಈ ಮನೆಗೆ ನಾವು ಬಂದು ಇವಾಗ ಮಿನಿಮಮ್ ಮುಂದಿನ ತಿಂಗಳಿಗೆ 1 ವರ್ಷ ಆಗ್ತತ್ರಿ. 1 ವರ್ಷದೊಳಗನ ನಾವು ಈ ಮನೆ ಮತ್ತೆ ಖಾಲಿ ಮಾಡಾಕತ್ತೀವಲ್ರಿ. ಅದಕ್ಕೆ ರೀ ಭಾಳ ಸ್ವಲ್ಪ ಸಂಕಟ ಆಗಾಕತ್ತೈತ್ರಿ. ಯಾಕಂದ್ರೆ 1 ವರ್ಷ ಮಟನೂ ನಾವು ಈ ಮನೆಯೊಳಗೆ ಇದ್ವಲ್ಲ, ಈ ಮನೆಯೊಳಗೆ ಎಷ್ಟು ಚಂದ ಅಂತಂದು ಹೇಳಿ. ಅಮ್ಮನೂ ಭಾಳ ಚಲೋ ಇದ್ದಾರೆ, ನಿಮಗೆಲ್ಲ ಗೊತ್ತೈತ್ರಿ. ಅಮ್ಮ ನಮ್ಮ ಮನೆ ಮಾಲಕರಿ, ಅವರು ತಾಯಿ ಥರನೇ ಇದ್ರು ಬಿಡ್ರಿ. ನನಗೆ ಹೇಳ್ಬೇಕಂತ ಹೇಳಿದರೆ ಎಷ್ಟು ನಮಗೆ ಇದನ್ನು ಮಾಡ್ತಿದ್ರಪ್ಪ ಅಂದ್ರೆ ಒಂದು ಹಬ್ಬನೂ ಬಿಟ್ಟು ಮಾಡ್ತಿದ್ದಿಲ್ಲ ರೀ. ಅಷ್ಟು ನಮಗೆ ಇದನ್ನು ಮಾಡ್ತಿದ್ರಿ. ಏನಾದರೂ ಈಗ ಕೆಲವೊಬ್ಬರು ಬಾಡಿಗೆ ಮನೆಗೆ ಹೋದ್ಮೇಲೆ ಅಲ್ಲಿ ಮಳೆ ಬಡಿಬೇಡ್ರಿ, ಇಲ್ಲಿ ಮಳೆ ಬೇಡ್ರಿ, ಅಲ್ಲಿ ಚೆಲ್ಲಬೇಡ್ರಿ, ಇದನ್ನು ಚೆಲ್ಲಬೇಡ್ರಿ ಅಂತೇಳಿ ಅವರು ಒಂದು ಕಂಡೀಷನ್ ಇರ್ತಾರೆ. ಆದ್ರೆ ಈ ಮನೆಗೆ ಬಂದಮೇಲೆ ಅಮ್ಮ ನಮಗೆ ಒಂದು ಏನು ಕಂಡೀಷನ್ ಮಾಡಲಿಲ್ಲ ರೀ. ನಾವು ಎಲ್ಲಿ ಕುಂತ್ರೂ ಏನಂತಿದ್ದಿಲ್ಲ ರೀ. ಆಮೇಲೆ ಇಲ್ಲಿ ಮ್ಯಾಲೆ ಬಂದು ತಳಗೆ ಬಂದರು, ಒಟ್ಟು ನಮ್ಮ ಮನೆ ಥರನೇ ಆಗ್ಬಿಟ್ಟಿತ್ತು. ನಮ್ಮ ಮನೆ ಒಳಗೆ ನಾವು ಹೆಂಗೆ ಇರ್ತಿದ್ವಿ ಫ್ರೀಯಾಗಿ ಹಂಗನೇ ಇದ್ದೀವಿ ನಾವು. ಇಲ್ಲಿ ಏನು ಒಂದು ಚೂರ್ನು ಏನೂ ಹೇಳ್ತಿದ್ದಲ್ಲ. ಅಮ್ಮ ಆತ, ಅಜ್ಜ ಆತ, ಆಮೇಲೆ ಅವ್ರ ಮಗಳಾತು, ಏನು ನಮ್ಮ ಒಟ್ಟು ನಾವು ಅವ್ರ ಫ್ಯಾಮ್ಲಿಯರ ಆದಂಗೆ ಆಗಿಬಿಟ್ಟಿದ್ವಿ ರೀ ಅವರಿಗೆ. ಅಷ್ಟು ಚಲೋ ಇದ್ದರು. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಇವಾಗ ಯಾಕೆ ಬಿಡಾಕತ್ತೀವಪ್ಪ ಅಂತ ಹೇಳಿದ್ರೆ ನಮಗೂ ಈಗ 1 ವರ್ಷ ಮಟನ ಇದ್ದಿದ್ದು ನಮ್ಮ ಫ್ಯಾಮ್ಲಿ ಬಿಟ್ಟು ನಮಗೂ ಬೇಜಾರಾದಂಗೆ ಆತ್ರಿ. ನಮ್ಮ ಫ್ಯಾಮ್ಲಿ ಜೋಡಿ ಯಾಕಂದ್ರೆ ನಾವು ಫ್ಯಾಮ್ಲಿ ಜೊತೆನೇ ಇದ್ದು ಬಂದವ್ರಿ. ಈಗ 1 ವರ್ಷ ಹೆಂಗೆ ಕಳೆದೀವಿ ಅನ್ನೋದು ಆ ದೇವ್ರಿಗೆ ಗೊತ್ತೈತ್ರಿ. ಎಲ್ಲರನ್ನ ಬಿಟ್ಟು ನಾವು 4 ಜನನ ಆದರೂ ಅದಾರಪ್ಪ ಅಂತಂದು ಹೇಳಿದ್ರೂ ಅಲ್ಲಿ ಹೋಗಿ ಅವ್ರ ಜೋಡಿನೇ ಇದ್ದಂಗೆ ಆಗೋದಿಲ್ಲಲ್ರಿ. ಹೋಗ್ತಿದ್ವಿ ಬರ್ತಿದ್ವಿ ಹಂಗೆಲ್ಲ ಇತ್ತು. ಅವ್ರ ಜೊತೆನೇ ಹೋಗಿ ಇರೋವಂಥ ಪ್ರೀತಿನೇ ಬೇರೆ, ಹೋಗೋದು ಬರೋದು ಬೇರೆ ರೀ. ಹಾಗಾಗಿ ಈಗ ನಾವು ನಮ್ಮ ಫ್ಯಾಮ್ಲಿ ಜೊತೆನೇ ಒಟ್ಟಾಗಿರ್ಬೇಕಂತಂದು ಹೇಳಿ ನಾವು ಡಿಸೈಡ್ ಮಾಡೀವ್ರಿ. ಹಾಗಾಗಿ ಈಗ ನಾವು ನಮ್ಮ ಫ್ಯಾಮ್ಲಿ ಜೊತೆನೇ ಕಡೆನೇ ಇರ್ಬೇಕಂತೇಳಿ ಈಗ ಈ ಮನೆ ಖಾಲಿ ಮಾಡ್ಕೊಂಡು ಈಗ ಅಲ್ಲಿಗೆ ಹೊಂಟೀವ್ರಿ. ನಾವು ಎಲ್ಲಿ ಇರ್ತೀವಿ, ಯಾರ ಮನೆಯೊಳಗೆ ಇರ್ತೀವಿ ರೀ, ಏನು ನಾವು ಮತ್ತು ತಳಗಿನ ಮನೆಗೆ ನಾವು ಹೊಂಟಿವೋ, ಇದನ್ನೆಲ್ಲ ನಾವು ಮನೆ ಚೇಂಜ್ ಮಾಡಿದ್ಮೇಲೆ ನೀವು ಹೋಗ್ತಾ ಹೋಗ್ತಾ ಒಂದೊಂದು ವೀಡಿಯೋದೊಳಗೆ ಗೊತ್ತಾಗ್ತೈತೆ ನಾವು ಎಲ್ಲಿರ್ತೀವಿ ಅನ್ನೋದು. ಆದರೆ ಏನರಪ್ಪ ಅಂತ ಹೇಳಿದ್ರೆ ಏನೋ ಒಂಥರ ದುಃಖ ಆದಂಗೆ ಆಗ್ತೈತೆ ರೀ. ಈ ಮನೆ ಇಷ್ಟು ಜಲ್ದಿ ಖಾಲಿ ಮಾಡ್ಕೊಂಡು ಹೋಗಾಕತ್ತೀವಲ್ಲ ಅಂತಂದೇಳಿ. ಯಾಕಂದ್ರೆ ಈಗ ಹೆಂಗಾದ್ರೆ ಮಾಲಕ್ರು ಏನಾದರೂ ಕಿಟಿ ಕೊಟ್ರಪ್ಪ ಅಂದರೆ ಅಯ್ಯೋ ಹೋಗ್ಲಿ ಬಿಡು, ಭಾಳ ಅವ್ರು ಕಿಟಿ ಕೂಡ ಆತಾರೆ, ಈ ಮನೆ ಖಾಲಿ ಮಾಡ್ಕೊಂಡು ನಾವು ಹೋಗೋಣ್ರಿ ಬೇರೆ ಕಡೆ ಅಂಥೇಳಿ ಏನಾದರೂ ಮಾಡ್ಬೋದಾಯ್ತರ. ಆದ್ರೆ ಮಾಲಕ್ರು ಅಮ್ಮರು ಹೆಂಗಿದ್ರಪ್ಪ ಅಂದ್ರೆ ನಮ್ಮ ಜೋಡಿ ತಾಯಿ ಅಂತನ ಇದ್ರಲ್ರಿ ಅವರು. ಹಾಗಾಗಿ ಒಂಥರ ಏನೋ ಬೇಜಾರೇ. ಅವರು ನಮಗಿನ್ನ 2 ಪಟ್ಟು ಅವ್ರಿಗೆ ಬೇಜಾರು ಆಗತ್ತೈತಿ. ಏನು ನೀವು ಈ ಮನೆಗೆ ಬಂದಾದಮೇಲೆ ನೀವೆಲ್ಲಾದರೂ ಜಾಗ ತೊಗೊಂಡು ಮನೆ ಹಾಕಿಸ್ಕೊಂಡು ನಮ್ಮ ಮನೆ ಖಾಲಿ ಮಾಡ್ತಾರೆ, ಅಲ್ಲಿವರೆಗೂ ನಮ್ಮ ಮನೆಗೆ ಇರ್ತಾರೆ ಅಂತೇಳಿ ನಾವು ಎಷ್ಟು ಖುಷಿ ಪಟ್ಟಿದ್ವಿ. ಆಮೇಲೆ ನೀವು ಹೋದ್ಮೇಲೆ ನಿಮ್ಮಂಥರ ನಮ್ಮ ಮನೆಗೆ ಬಾಡಿಗೆ ಬರಬೇಕಲ್ಲ, ನಮಗೆ ದುಡ್ಡು ಮುಖ್ಯ ಅಲ್ಲ, ನಮಗೆ ಜನ ಮುಖ್ಯ, ನಿಮ್ಮಂಗೆ ಇರಬೇಕು ನೋಡಿ. ನಾವು ಮನೆಗೆ ಬಂದಮೇಲೆ ರೀ ನಮಗೇನಾದರೂ ಊಟ ಮಾಡೋಕೆ ಕಮ್ಮಿ ಇರಲಿ ರೀ, ಅದು ನಡೀತೈತೆ ರೀ. ನಾವು ಬಾಡಿಗೆ ಕೊಡೋದು ನಿಂದಿರ್ಸಿದ್ದಿಲ್ಲ ರೀ. 7 ತಾರೀಕಿಗೆ ಬಾಡಿಗೆ ಕೊಡೋದಿತ್ತು ರೀ ನಮ್ಮದು. 6ನೇ ತಾರೀಕಿಗೆ ಅಂದ್ರೆ ನಾವು ಬಾಡಿಗೆ ಕೊಟ್ಬಿಡ್ತೀವಿ. ಅವ್ರೇನು ಕೇಳೋಕ್ಕಿಂತ ಮುಂಚೆ ನಾವು ಕೊಟ್ಬಿಡ್ತಿದ್ವಿ. ಇವಾಗ ನೋಡಿರಿ ಪಾಪ ಅವ್ರು ಏನನ್ನಾರಂದ್ರೆ ಹಿಂದ್ಗಡೆ ನಮ್ಮ ಮನೆಯವ್ರಿಗೆ ಆರಾಮಿದ್ದಿದ್ದಿಲ್ಲ ರೀ. ಆರಾಮಿಲ್ದ ನಾವು ದವಾಖಾನಿಗೆ ಅದೆಲ್ಲ ಓಡಾಡೋದು ಆತಲ್ರಿ. ಅಮ್ಮ ಏನಂದ್ರಿ, ನೋಡ್ವಾ ಈಗ ನಿನಗೆ ತ್ರಾಸ ಐತಿ, ಇದ್ರೊಳಗೆ ನಾನು ನಿನಗೆ ನಾನು ಬಾಡಿಗೆ ಕೊಡೋಕೆ ಹೋದಾಗಿ ಮಾತು ಹೇಳಿದ್ರೆ ಬೇಡ ಬಾಡಿಗೆ ಕೊಡೋದು, ನೀವು ಮತ್ತೆಲ್ಲ ಆರಾಮಾಗಲಿ, ನಿನ್ನ ಗಂಡ ಫಸ್ಟ್ ನೀ ಎಲ್ಲ ದವಾಖಾನಿಗೆ ಓಡಾಡಕತ್ತಿ, ಬಾಡಿಗೆ ಏನು ಎಲ್ಲಿ ಹೋಗಂಗಿಲ್ಲ, ನೀ ಇದ್ದಾಗ ಕೊಡುವಂತಿ ಹೋಗು ಅಂತಂದೇಳಿ ಇಷ್ಟೆಲ್ಲ ನನಗೆ ಇದನ್ನು ಮಾಡಿದ್ದು ಸಪೋರ್ಟ್ ಮಾಡಿದ್ದೀರಿ ಅಮ್ಮ. ಆದ್ರೆ ನಾವು ಏನಪ್ಪ ಈಗ ಇಟ್ಕೊಂಡಂಗೆಲ್ಲ ಮತ್ತು ಮುಂದಿನ ತಿಂಗಳು ಡಬಲ್ ಕೊಡಬೇಕಲ್ಲ, ಬ್ಯಾಡ ತೊಗೊಮ್ಮ ಅಂತಂದು ಹೇಳಿ ನಾನು 1 ತಿಂಗಳೂ ಬಾಡಿಗೆ ನಿಂದಿರ್ಸಿಲ್ಲ ರೀ. ಆಮೇಲೆ 3 ತಿಂಗಳಿಗೊಮ್ಮೆ ಇದೇನು ನಳದ್ದು ಇಸ್ಕೊತಿದ್ರು, ಒಂದು 100 ರೂಪಾಯಿ ರೀ ಅಷ್ಟೇ ರೀ. ಒಂದು 100 ರೂಪಾಯಿ ಇದನ್ನು ಇಸ್ಕೊತಿದ್ರು. ಕರೆಂಟಿನ ಬಿಲ್ ಅಂತ ಇದ್ದಿದ್ದೆ ಇಲ್ಲ ಬಿಡ್ರಿ. ಇವಾಗ ಫ್ರೀ ಇತ್ತು ರೀ ಕರೆಂಟಿನ ಬಿಲ್. ಇಲ್ಲ 1 ರೂಪಾಯಿನೂ ಬರ್ತಿದ್ದಿಲ್ಲ ರೀ, ಅದನ್ನೇನು ಕೇಳ್ತಿದ್ದಿಲ್ಲ ರೀ. ಆದ್ರೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ರಲ್ಲ ರೀ. ಹಾಗಾಗಿ ಅವ್ರಿಗೂ ಪಾಪ ಯಾಕೆ ಹೊಂಟಿರ್ವ ಅಂತೇಳಿ ಮನ್ನಿಸ್ಬಿಟ್ಟು ಪಾಪ ಅಮ್ಮ ಅಷ್ಟು ಬೇಜಾರು ಮಾಡ್ಕೊಂಡ್ರು ನೋಡ್ರಿ ನಾವು ಹೋಗ್ತೀವಿ ಅಂತಂದು ಹೇಳಿ. ಇವತ್ತೇನು ಸೋಮವಾರ ದಿನ ಖಾಲಿ ಮಾಡ್ಬೇಕಂತ ಮಾಡೀವಿ. ಅದ್ರ ನಾಳೆಲ್ಲ ಮನೆ ಒಳಗೆ ಹುಡುಗರು ಇರ್ತಾವಲ್ಲ ರೀ. ಹಾಗಾಗಿ ಸ್ವಲ್ಪ ಎಲ್ಲ ಸಾಮಾನು ಎಲ್ಲ ಹೋಗಿ ಶಿಫ್ಟ್ ಮಾಡಿದ್ರೆ ಆತು, ಹುಡುಗರು ಕೈಗಿರ್ತಾವು ಅಂಥೇಳಿ ಇದನ್ನು ಮಾಡಿದ್ರು ನಾವು. ಹಂಗಂತ ನೀನು ಎಲ್ಲ ಹಾಸಿಗೆ ಎಲ್ಲ ಒಗೆದು ಹಾಕಿದ್ರಿ ನಾನು. ಮತ್ತು ಸೋಮವಾರ ದಿನ ಈದ್ ಮಿಲಾದನ್ನು ಐತ್ರಿ. ನಮ್ಮ ಫ್ಯಾಮ್ಲಿ ಜೊತೆನ ನಾನು ಹಬ್ಬ ಆಚರಿಸ್ಬೇಕು ಅಂತಂದು ಹೇಳಿ ನಾನು ಭಾಳ ಆಸೆ ಪಡತ್ತೀನಿ ರೀ. ಹಾಗಾಗಿ ನಾವು ಮುಂದಿನ ತಿಂಗಳು ಐತೆ ಅಂತ ಮಾಡಿದ್ದೀವಿ ರೀ ಹಬ್ಬ. ಮುಂದಿನ ತಿಂಗಳು ಖಾಲಿ ಮಾಡಿದ್ರೆ ಆತ ಹಬ್ಬದ ದಿನ ಅಂತಂದು ಹೇಳಿ. ಅದು ಈ ತಿಂಗಳನ್ನ ಐತಂತ್ರಿ, ನನಗೂ ಗೊತ್ತಿದ್ದಿಲ್ಲ. ಮೊನ್ನೆ ಅಮ್ಮ ಹೇಳಿದ್ರಿ ಸೋಮವಾರ ದಿನ ಐತವ ಈದ್ ಮಿಲಾದ ಅಂಥೇಳಿ. ಹಾಗಾಗಿ ನಾವು ಸೋಮವಾರ ದಿನ ಬಂದುಬಿಡ್ತೀವಿ ತೊಗೋರಿಪ್ಪ ಅಂತಂದು ಹೇಳಿದ್ರಿ ನಾವು. ಎಲ್ಲರೂ ಭಾಳ ಖುಷಿಪಟ್ರು. ನಾವು ಅಲ್ಲಿ ಇರ್ತೀವಪ್ಪ ಅಂತ ನನ್ನದ್ರಾಗ ಅಂದರೆ ಎಲ್ಲರೂ ಬರ್ರಿ ಅಂಥೇಳಿ ಭಾಳ ಇದನ್ನು ಮಾಡಾಕತ್ತಿದ್ರಿ. ಹಾಗಾಗಿ ಈಗ
ಆ ಮನೆಗೆ ಹೊಂಟಿವ್ರಿ ನಾವು ಮತ್ತು ಎಲ್ಲಿ ಹೊಂಟಿವಿ ಅನ್ನೋದು ನೀವು ನೋಡಿರಿ ಫ್ರೆಂಡ್ಸ. ನನಗಂತೂ ಈಗ ಒಂದು ಕಡೆ ಖುಷಿನ ಆಗಕತ್ತೈತೆ ರೀ, ಒಂದು ಕಡೆ ದುಃಖನ ಆಗಕತ್ತೈತಿ. ಫ್ಯಾಮ್ಲಿ ಜೊತೆ ನಾವು ಹೋಗಿ ಮತ್ತು ಸೇರ್ತೀವಲ್ಲ, ಒಟ್ಟಾಗಿರ್ತೀವಲ್ಲ ಅನ್ನೋದು ಖುಷಿ ಒಂದು ಕಡೆ ಇದ್ರೆ, ಒಂದು ಕಡೆ ಪಾಪ ಅಷ್ಟು ಚಲೋ ಮಾಲಕರನ್ನ ಬಿಟ್ಟು ಹೋಗಕತ್ತೀವಲ್ಲ 1 ವರ್ಷದ ಮಟ್ಟ ಪಾಪ ಎಷ್ಟು ಚಲೋ ಇದ್ದೀವಿ ನಾವು ಅವ್ರ ಜೋಡಿ. ಈ ಮನೆ ನೆನಪು, ಈ ಮನೆ ಬಿಟ್ಟು ಹೋಗೋ ಒಂಥರ ಆಗಕತ್ತೈತಿ. ಎಷ್ಟು ಇದ್ರಲಿಂತ ಇದ್ದೀವಿ ನಾವು ಈ ಮನೆ ಒಳಗೆ ಅಂತೇಳಿ ಅದ ಒಂದು ಬೇಜಾರು ಇರಲಿ. ಮತ್ತು ಹೋಗಿವಿ ಅಂತೇಳಿ ನಾವೇನು ಅಮ್ಮನ ಬಿಡಂಗಿಲ್ಲ ರೀ. ಮತ್ತು ಯಾವಾಗ ಅದು ಬಂದು ನಾನು ನನ್ನ ಮಕ್ಕಳು ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ತಗೊಮ್ಮ ಅಂತಲೇ ಹೇಳಿದ್ವಿ. ಮತ್ತು ನಿನ್ನೆನೂ ಅಂದ್ರು ನೋಡ್ರಿ ರಾತ್ರಿ, ಏನು ಬಿಡ ಇವ ನೀವು ಹೊಕ್ಕಿನಿ ಅಂತಂದು ಹೇಳಿರಿ. ನನಗಂತೂ ಸಮಾಧಾನ ಆಗೋಲ್ತು. ಯಾಕೆ ಹೋಗತ್ತೀರೋ ಏನು ಅಂತಂದೇಳಿ ಮತ್ತು ಹಂಗೆ ಅಂದಿರ ಅವರು. ಇಲ್ಲ ತಗೊಮ್ಮ ನಾವೇನು ಹೊಕ್ಕಿವಿ ಅಂತೇಳಿ ನಾವೇನು ಬಿಡಂಗಿಲ್ಲ ರೀ, ಆಗಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ರೀ ನಾನು ಅಂದೆ. ನೋಡುವ ಹೆಂಗೆ ಮಾಡ್ತಿದ್ವಿ ಅಂತಂದು ಹೇಳಿ ಇದನ್ನು ಮಾಡಿದ್ರು ಅವರು. ಬಂದು ಮಾತಾಡ್ಸ್ಕೊಂಡು ಹೋಗಿದ್ವಿ, ಯಾಕಂದ್ರೆ ಅಷ್ಟು ಚಲೋ ಅದಾರ ರೀ ಅವರು. ಮತ್ತು ನಮಗೆ ಹೇಳ್ಯಾರ, ಈ ಮನೆಗೆ ಯಾರು ನಿಮ್ಮ ಹಂಗನ ಇದ್ರಂದ್ರೆ, ನಿಮ್ಮ ಪರಿಚಯದವ್ರು ಇದ್ರಂದ್ರೆ ಬಾಡಿಗೆ ಹೇಳ್ರುವ ಮತ್ತು ಅಂತಂದು ಹೇಳಿ, ಹಂಗದ್ರೆ ಕೊಡ್ತೀವಿಲ್ಲ, ಹಂಗೆ ಅಂತಿಂತರಿಗೆ ಕೊಡೋದಿಲ್ಲ ನಾನು ಅಂತಂದು ಹೇಳ್ಯಾರಿ. ನೋಡ್ರಿ ಯಾರಾದ್ರೂ ನಮ್ಮ ಪರಿಚಯದವ್ರು ಇದ್ರಪ್ಪ ಅಂತಂದು ಹೇಳಿದ್ರೆ ಕಳಿಸ್ತೀನಿ ರೀ ನಾನು, ಇಲ್ಲಿ ಮನೆ ಇದು ನೋಡ್ರಿ ಅಂತಂದು ಹೇಳಿ ಕಳಿಸಿ ಇದನ್ನು ಮಾಡಿಕೊಡ್ತೀನಿ ರೀ ಅಮ್ಮಗೆ. ಇವಾಗಂತೂ ಇವೆಲ್ಲ ಒಣಗ್ಯಾವ್ರಿ. ಒಣಗಿದ ಮೇಲೆ ಸಂಜೆ ಮುಂದೆ ತೊಗೊಂಡು ಹೋಗ್ತೀನಿ ರೀ. ಇನ್ನೊಂದು ಸ್ವಲ್ಪ ತುದಿ ಹಸಿ ಅದಾವು. ಹೌದಾ, ಚಲೋ ಆಯ್ತು ಬಿಡುವ. ಬೆಕ್ಕಿನ ಯಾಕೆ ಮ್ಯಾಲೆ ತೊಗೊಂಬಂದಿದ್ದಿ? ಅದು ಮ್ಯಾಲಿಂದ ಅದನ್ನು ತೊಗೊಂಡು ನಡಿ ಅದನ್ನು ತೆಳಗೆ. ಮತ್ತು ಬಿಲ್ಲಿ ಬೋಗ ಬರ್ತಾವೆ ದೊಡ್ಡ ಬೆಕ್ಕ, ಗಂಟ್ಲನ ಹಿಡಿತಾವೆ ಅವು. ಅದು ನೋಡಿ ಪಾಪಿನ ಸಣ್ಣದೈತೆ, ಹಿಡ್ಕೊ ಅದನ್ನು ತೆಳಗೆ ತೊಗೊಂಡು ನಡಿ. ಕೊತ್ತಂಬರಿಗೆ ಇದು ನೋಡ್ರಿ, ಇಲ್ಲಿ ಕೊತ್ತಂಬರಿ ಕಾಳು ಆಗ್ಬಿಟ್ಟವ್ರಿ ಇದ್ರೊಳಗೆಲ್ಲ. ಇವ ಧನಿಯಾ ಮತ್ತು ಇವನ್ನ ಒಣಗಿಸಿ ಧನಿಯಾ ಮಾಡ್ತಾರೆ ರೀ ಇವನ್ನ. ಬಾ ಇವತ್ತು ನೋಡ್ರಿಪ್ಪ, ಇಲ್ಲಿ ಇವತ್ತು ನಾಷ್ಟ ಇಷ್ಟು ಏನು ಮಾಡಲಿಲ್ಲ ರೀ. ಬಿಸಿ ಸಾರು, ಆಮೇಲೆ ಅನ್ನ ಮಾಡಿಬಿಟ್ಟೇನಿ ರೀ. ಇಲ್ಲಿ ತಮ್ಮನಾಗನ ಹಾಕಿಟ್ಟೇನಿ ರೀ. ಒಂದು ತತ್ತಿ ಒಳಗನ ಅದಕ್ಕೆ ಇವ್ರಿಗೆ ಉಳ್ಳಾಗಡ್ಡಿ ಭಾಳ ಬೇಕು ರೀ ಆಮ್ಲೆಟ್ ಒಳಗೆ. ಹಾಗಾಗಿ ಉಳ್ಳಾಗಡ್ಡಿನ ಭಾಳ ಹಾಕೇನಿ ರೀ. ಒಂದು ತತ್ತಿ ಒಳಗೆ ಇಬ್ರಿಗೆ ಆಮ್ಲೆಟ್ ಹಾಕಿ ಅನ್ನ ಹಾಕಿ ಕೊಟ್ಟೇನಿ ರೀ. ಈಗ ಊಟ ಮಾಡಲಿ ರೀ. ನನಗಂತೂ ಈಗ ಸಿಕ್ಕಾಪಟ್ಟೆ ಬೇಜಾರು ಆಗತ್ತೈತ್ರಿಪ್ಪ ಈ ಮನೆ ಬಿಟ್ಟು ಹೋಗಕ್ಕೆ. ಆಮೇಲೆ ಇಲ್ಲೆಲ್ಲ ನೆನಪು ನಮಗೆ ಭಾಳ ಹಂಗೆ ಉಳಿತು ಈ ಮನೆ ಒಳಗೆ. ನಾವು ಇಲ್ಲೇ ಗಾಡಿ ಮೇಲೆ ಡಿಸೈನ್ ಮಾಡಿದ್ದು, ಆಮೇಲೆ ಈ ಮನೆಗೆ ನಾವು ಫಸ್ಟ್ ಬಂದಾಗ ಹೆಂಗಿತ್ತು. ಮುಂದಿನ ತಿಂಗಳಿಗೆ 1 ವರ್ಷ ಆಕತ್ರಿ. ಇದನ್ನ ಮನಿ ಬಿಟ್ಟು ಹೋಗೋ ಒಂದು ದುಃಖ ಒಂದ್ ಕಡೆ ಇದ್ರೆ ಮತ್ತ ನಾವೆಲ್ಲರೂ ಒಂದಾಗತ್ತೆ ಒಂದು ಖುಷಿ ಐತಲ್ಲ, ಬಾಳ ಐತ್ರಿ. ಆದ್ರ ಮನಿ ಬಿಟ್ಟು ಹೋಗ್ಬೇಕಂತ ಹೇಳಿ ಬಾಳ ದುಃಖ. ಅಮ್ಮನ ಅನ್ಬೇಕಲ್ಲ, ಯಾಕಂತ ಹೇಳಿದ್ರೆ ಅವ್ರಷ್ಟ ಪ್ರೀತಿಲಿಂತ ಇದ್ರು ಬಿಡ್ರಿ ನಮ್ ಜೋಡಿ. ನಮಕ್ಕಿನ್ನ 2 ಪಟ್ಟು ದುಃಖ ಅವ್ರಿಗೆ ಆಗೈತ್ರಿ ಈಗ. ಯಾಕೆ ಹೋಗಕತ್ತೀರಿ ಏನ ಅಂತಂದು ಹೇಳಿ ಅದ ಒಂದು ಬೇಜಾರ್ರಿ. ಆದ್ರೂ ಮತ್ತೇನ್ ನಮಗೆ ಈ ಮನಿ ಋಣ 1 ವರ್ಷ ಐತಂತ ಹೇಳಿ ತಿಳ್ಕೊಂಡು ಹೋಗೋದ್ರಿಪ್ಪ. ಮತ್ತೆ ಇಲ್ಲ ಒಂದೇ ಭಾರತ್ ನಮ್ ಟ್ರೈನ್ ಬರ್ತಿತ್ತೇನ? 1:15 ಬರ್ತೈತಿಲ್ಲ ಟ್ರೈನ್. ಹೌದಾ, ಆವಾಜ್ ಬರತೈತಿ ನೋಡಲ್ಲ, ಅದೇನ? ಬರ್ತೈತಿ ನೋಡ್ ನೀನು. ಹಾ ನೋಡ್ತೇನೆ ನಾನು. ಇದು ಯೂಟ್ಯೂಬ್ದೊಳಗೆ ನೋಡ್ತಿದ್ದೆ ಶಾರ್ಟ್ ಒಳಗ, ಅದೇನ? ಒಂದೇ ಭಾರತ್ ಅಂತಾರ ಅದಕ್ಕೆ. ಈಗ ಬರ್ತೈತಿ. ಬರ್ತೈತಿ ಏನೋ 5 ನಿಮಿಷ ಬಿಟ್ಟು ಬರ್ತೈತಿ. ಈಗ ಬರತೈತಿ ನೋಡಲ್ಲ ಟ್ರೈನ್. ನೋಡ್ಲೆ ಆವಾಜ್ ಬರತ್ತಿಲ್ಲ, ಮತ್ತೆ ಈಗ ಬರ್ತೈತಡಿ. ಅಲ್ಲಿಂದ ಬರ್ತೈತೆ ಅದು. ಎಲ್ಲಿಂದ ಬರ್ತೈತಿ ಈಗ ಅದು? ಅಲ್ಲೇ ದೂರ ಮಠ ಬಂದು ಇಲ್ಲೇ ಮಠ ಬಂದು ಹಿಂಗೆ ಬರ್ತೈತೆ ಅದು. ತಮ್ಮನ್ನ ಈಗ ಬಂತು ನೋಡು. ಬಂತು ನೋಡು. ಇದೇನ ಸಿಂಹ ಮಮ್ಮಿ ಕರೀತಾರ. ಬೆಂಗಳೂರು ಹೊಂಟೈತೆ ಮಾಮಿಗೆ. ಬೆಂಗಳೂರು ಹೊಂಟೈತನ? ಧಾರವಾಡಲಿಂದ ಬೆಂಗಳೂರು. ಇನ್ನೊಂದು ನಾವು ಏನು ಪ್ಲ್ಯಾನ್ ಮಾಡಿದ್ವಿಪ್ಪ ಅಂತ ಹೇಳಿದ್ರೆ, ಅಂದರೆ ಈ ಮನೆ ಚೇಂಜ್ ಮಾಡೋಕ್ಕಿಂತ ಮುಂಚೆಗೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿಪ್ಪ ಅಂತ ಹೇಳಿದ್ರೆ,
ನಾವು ಗುಲ್ಬರ್ಗಕ್ಕೆ ಹೋಗ್ಬೇಕಂತ ಹೇಳಿ ಮಾಡಿದ್ದೀವಿ ರೀ. ಯಾಕಂತ ಹೇಳಿದ್ರೆ ಅಲ್ಲಿ ಹೋಗಿ ಸಕ್ಕರೆ ಓದಿಸ್ಕೊಂಡು ಮತ್ತು ಶರಣಮ್ಮಕ್ಕರು ಅದಾರಲ್ರಿ ಅವ್ರಿಗೂ ಹೋಗಿ ಭೇಟಿಯಾಗಿ ಬಂದ್ರಾತು ಅಂತಂದೇಳಿ ಹಂಗೆ ಅವ್ರು ಭಾಳ ಥರ ಕರೆದಿದ್ರು ನಮಗೆ ಬರ್ರಿ ಅಕ್ಕ ಬರ್ರಿ ನಮ್ಮ ಬರ್ರಿ ಅಂತೇಳಿ. ಮೊನ್ನೆ ನಾವು ನಮ್ಮ ಮಾಮೂರ ಜಡೆಗೆ ಹೋದಾಗನ ಹೋಗಿ ಬರ್ಬೇಕಂತ ಮಾಡಿದ್ವಿ ರೀ. ಅಲ್ಲಿ ನಮಗೆ ಟೈಮ ಸಿಗ್ಲಿಲ್ಲ ರೀ, ಮತ್ತೊಂದು ಬರ್ತೀವಲ್ಪ ಅಂತ ಹೇಳಿದ್ವಿ ರೀ ಅವರಿಗೆ. ಮತ್ತು ನಡುವೆ ಯಾವಾಗಾದ್ರೂ ಹೋಗಿ ಬಂದ್ರೆ ಆತಂದು ಮಾಡಿದ್ವಿ. ಈಗ ಒಳಗಡೆನೇ ಹೊಂಟಿದ್ವಿ ನಾವು. ಮೊನ್ನೆ ಅವ್ರ ಅಪ್ಪ ತೀರ್ಕೊಂಡ್ರಿ, ಮತ್ತು ಶರಣಮ್ಮಕ್ಕನ ಮಗಳು ಹುಟ್ಟಿದ್ರಿ, ಅವ್ರ ತೊಟ್ಲಕ್ಕೆ ಅದೆಲ್ಲ ಅವ್ರು ಇದು ಮಾಡಿದ್ರು ಬಿಡ್ರಿ, ಹೋಗ್ಬೇಕಂತ ಮಾಡಿದ್ವಿ ನಾವು. ಅದ್ರಾಗ ಹೋಗೋದಕ್ಕೆ ಆಗ್ಲಿಲ್ಲ ರೀ. ಯಾವಾಗಾದ್ರೂ ಹೋದ್ರೆ ಅಂತಂತೇಳಿ ನಾವು ಹೇಳಿದ್ವಿ ರೀ ಅವರಿಗೆ ಬರ್ತೀವಕ್ಕ ಅಂತಂತ ಹೇಳಿ. ಅಂದ್ರೆ ಅವ್ರು ಸರ್ಪ್ರೈಸ್ ಆಗಿ ಹೋಗ್ಬೇಕಂತ ಹೇಳಿ, ಅಂದ್ರೆ ಯಾವ ದಿನ ಬರ್ತೀವಿ ಅಂತ ನಾವು ಹೇಳಿದ್ದಿಲ್ಲ ರೀ ಅವ್ರಿಗೆ. ಒಟ್ಟು ನಾವು ಬರ್ತೀವಿ ಅಂತಂದು ಹೇಳಿದ್ವಿ ರೀ ಅವರಿಗೆ. ಮತ್ತು ಈಗೇನು ಮಾಡ್ಬೇಕಪ್ಪ ಅಂದ್ರೆ ಈಗ ಸಡನ್ನಾಗಿ ನಾವು ಮನೆ ಚೇಂಜ್ ಮಾಡೋದು ಬಂದುಬಿಡ್ತೀರಿ. ಹಾಗಾಗಿ ಮತ್ತೇನು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ ನಾವು. ಈ ಹೊಸ ಮನೆಗೆ ಹೋದ್ಮೇಲೆ ಅಲ್ಲಿ ಹೋದ್ರೆ ಬಿಡ್ರಿಪ್ಪ, ಹೋಗಿ ಸಕ್ಕರೆ ಅದನ್ನು ಓದಿಸ್ಕೊಂಡು ಹಂಗೆ ಶರಣಮ್ಮಕ್ಕರಿಗೂ ಭೇಟಿಯಾಗಿ ಬರೋಣಂತ್ರಿ. ಇವಾಗ ಬೇಡ, ಈಗ ಹೋಗೋಣಂತ್ರಿ, ಇಷ್ಟೊಳಗೆ ಹೋಗೋಣ. ಆದರೆ ಯಾವಾಗ ಹೋಗೋ ಅಂತ ಹೇಳೋದು ಬೇಡ್ರಿ, ಎಲ್ಲರಿಗೂ ಸರ್ಪ್ರೈಸಾಗ ಹೋಗೋಣ್ರಿ ಅಂತ. ಶರಣಮ್ಮಕ್ಕರಿಗೆ ಸರ್ಪ್ರೈಸ್ ಕೊಡ್ಬೇಕ್ರಿ, ಹಂಗೆ ಹೋಗ್ಬೇಕ್ರಿ ನಾವು ಅಂತಂದು ಹೇಳಿನ್ರಿ ನಮ್ಮ ಮನೆಯವ್ರಿಗೆ. ಫಸ್ಟ್ ಇದೆಲ್ಲ ಮನೆದೆಲ್ಲ ಸೆಟ್ ಮಾಡ್ಕೊತೀವಿ ನಾವು. ಯಾಕಂದ್ರೆ ಮನೆ ಖಾಲಿ ಮಾಡಿ ಮತ್ತೊಂದು ಮನೆಗೆ ಬಂದು ಎಲ್ಲ ಸಾಮಾನು ಅವೆಲ್ಲ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ಭಾಳ ಆಗ್ತದೆ ರೀ. ಹಾಗಾಗಿ ಇಲ್ಲೇನೋ ಹೊಸ ಮನೇಲಿತ್ರನ ನಾವು ಗುಲ್ಬರ್ದಾಗ ದರ್ಗಾಕ್ಕೆ ಹೋಗ್ಬೇಕಂತ ಹೇಳಿ ಮಾಡೀವ್ರಿ ನಾವು. ನೋಡೋಣ್ರಿ ಯಾವಾಗ ಆಗ್ತದೆ ಅಂತಂದು ಹೇಳಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ರಿ. ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.